ನಮಸ್ತೆ. 18/9/2024 ಬುಧವಾರ ದಿನ, ಶುಕ್ಲ ಪಕ್ಷ. ಇವತ್ತು ಹುಣ್ಣಿಮೆ ಇದೆ. ಬೆಳಗ್ಗೆ 8 ಗಂಟೆ 4 ನಿಮಿಷ 6 ಸೆಕೆಂಡ್ವರೆಗೆ. ಆ ನಂತರ ಪ್ರಥಮ, ಅದು ಬೆಳಗಿನ ಜಾವ 4 ಗಂಟೆ 19 ನಿಮಿಷ 23 ಸೆಕೆಂಡ್ವರೆಗಿದೆ. ಆ ನಂತರ ದ್ವಿತೀಯ ಬರುತ್ತದೆ. ಅದು 4 ಗಂಟೆ 20 ನಿಮಿಷದ ಮೇಲೆ ನಾಳೆಯವರೆಗಿರುತ್ತದೆ. ಹಾಗಾಗಿ ಇವತ್ತು 3 ತಿಥಿ. ನಕ್ಷತ್ರ ಪೂರ್ವಭಾದ್ರ ಬೆಳಗ್ಗೆಯಿಂದ 11 ಗಂಟೆವರೆಗಿದೆ. ಪೂರ್ವಭಾದ್ರ ನಕ್ಷತ್ರ ಬರುವವರೆಗೂ ಕಾರ್ಯಸಿದ್ಧಿ ಉಂಟು. ಆದರೆ ಸ್ವಲ್ಪ ಇವತ್ತು ಖರ್ಚುಗಳು ಜಾಸ್ತಿ ಆಗುತ್ತದೆ, ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರದವರೆಗೆ. 11 ಗಂಟೆಯ ನಂತರ ಉತ್ತರ ಭಾದ್ರಪದ ನಕ್ಷತ್ರ ಕಾರ್ಯಸಿದ್ಧಿಯು ಶುಭವೂ ಉಂಟು. ಹಾಗಾಗಿ ಇವತ್ತಿನ ದಿನ ಶುಭವಾಗಿದೆ. ಆದರೆ ಪ್ರಥಮ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ, ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಇವತ್ತಿನ ಸೂರ್ಯೋದಯ 6 ಗಂಟೆ 9 ನಿಮಿಷಕ್ಕೆ. ಸೂರ್ಯ ಅಸ್ತಮನ ಸಂಜೆ 6:18ಕ್ಕೆ. ಇವತ್ತು ಹೇಳಿದಂಗೆ ನಾವು ನಕ್ಷತ್ರ ಪಾದಗಳನ್ನ ನೋಡೋಣ. ಪೂರ್ವಭಾದ್ರದ ಈ 4ನೇ ಪಾದ ಮತ್ತು ಉತ್ತರಾಭಾದ್ರದ ಒಟ್ಟು 4 ಪಾದಗಳು ಮೀನರಾಶಿಯಲ್ಲಿ ಬರುತ್ತದೆ. ಆದ್ದರಿಂದಾಗಿ ಇವತ್ತು ದಿನಪೂರ್ತಿ ಮೀನರಾಶಿ ಇದೆ. 6 ಗಂಟೆ 9 ನಿಮಿಷದಿಂದ 11 ಗಂಟೆಯವರೆಗೂ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ ಇಷ್ಟಕ್ಕೆ ಮುಗಿದೋಗುತ್ತದೆ. ಅಂದರೆ ಪೂರ್ವಭಾದ್ರಪದ ನಕ್ಷತ್ರವೇ ಮುಗಿದೋಗುತ್ತದೆ. ಅಲ್ಲಿಂದ 11 ಗಂಟೆಯಿಂದ ಸಂಜೆ 4 ಗಂಟೆ 16 ನಿಮಿಷದವರೆಗೂ ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದ. ಆಮೇಲೆ ರಾತ್ರಿ 9 ಗಂಟೆ 32 ನಿಮಿಷದವರೆಗೂ ಉತ್ತರ ಭಾದ್ರಪದ ನಕ್ಷತ್ರ 2ನೇ ಪಾದ. ರಾತ್ರಿ 9:32 ಮೇಲೆ ರಾತ್ರಿ 12 ಗಂಟೆ ಮೇಲೆ 2:48ವರೆಗೂ ಉತ್ತರ ಭಾದ್ರಪದ ನಕ್ಷತ್ರ 3ನೇ ಪಾದ. ಆನಂತರ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಉತ್ತರ ಭಾದ್ರಪದ ನಕ್ಷತ್ರವಿದೆ. ಈ ರೀತಿಯಾಗಿ ನೋಡಿದ್ರೆ 19ನೇ ತಾರೀಕು ಗುರುವಾರ, ಅಂದರೆ ನಾಳೆ ಉತ್ತರ ಭಾದ್ರಪದ ನಕ್ಷತ್ರ 8 ಗಂಟೆ 4 ನಿಮಿಷದವರೆಗಿದೆ. ಆ ನಂತರ ನಾಳೆ ರೇವತಿ ನಕ್ಷತ್ರ. ನಾಳೆನೂ 2 ನಕ್ಷತ್ರ ಮುಗಿದ ನಂತರ 3ನೇ ನಕ್ಷತ್ರ ಕೊನೆಯದು ಬರುತ್ತದೆ. ನಾಳೆ ಯಾವ ದೋಷವೂ ಇಲ್ಲ, ಶುಭ ದಿನವಾಗಿದೆ. ಇದನ್ನು ಮೇಂಟೈನ್ ಮಾಡಿಕೊಳ್ಳಿ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತು ದಿನ ಮಧ್ಯಾಹ್ನ 12 ಗಂಟೆ 14 ನಿಮಿಷ. ಇವತ್ತು ಅಭಿಜಿತ್ ಮುಹೂರ್ತವೇ ಇಲ್ಲ. ಆದ್ದರಿಂದ ಮಧ್ಯಾಹ್ನದವರೆಗೂ ಕೆಲವರು ಕಾಯುವವರು ಕಾಯಬೇಡಿ ಅಭಿಜಿತ್ ಮುಹೂರ್ತಕ್ಕಾಗಿ. ಇವತ್ತು ಕೆಲವು ಶುಭ ಸಮಯಗಳನ್ನ ನೋಡೋಣ. ಆದರೆ ಅದೇ ಸಮಯದಲ್ಲಿ ಕೆಟ್ಟೋದಿದೆಯಾ ಒಳ್ಳೆಯದಿದೆಯಾ ಅಂತ ನೋಡ್ಕೋಬೇಕಾಗ್ತದೆ. ಅದರಲ್ಲೂ 100% ಕೆಟ್ಟೋದನ್ನು ನೋಡ್ಕೋಬೋದು. ಹಿಂಗೆಲ್ಲ ನೋಡಿಕೊಂಡ್ರೆ ಉಪಯೋಗ ಆಗುತ್ತದೆ ನಮಗೆ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ. ಉದಾಹರಣೆ ನೋಡೋಣ. 100% ಕೆಟ್ಟ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ. 6-9ರಿಂದ ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಸಿಂಹರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಮಖ ನಕ್ಷತ್ರದ ಒಟ್ಟು 4 ಪಾದಗಳು. ಪುಬ್ಬ ನಕ್ಷತ್ರದ ಒಟ್ಟು 4 ಪಾದಗಳು. ಉತ್ತರ ನಕ್ಷತ್ರದ 1ನೇ ಪಾದ. ಇವರಿಗೆಲ್ಲ ಸ್ವಲ್ಪ ದೋಷ ಉಂಟು. ಇದು ಸಿಂಹರಾಶಿಗೆ. ಜನರಲ್ ಆಗಿ ಇವತ್ತು 7:40ರಿಂದ 9:11ವರೆಗೂ ಯಮಕಂಡ ಕಾಲ. 11:49ರಿಂದ 12:38 ದುರ್ಮುಹೂರ್ತ. 12:14ರಿಂದ ಮಧ್ಯಾಹ್ನ 1:45ವರೆಗೂ ರಾಹುಕಾಲ. ಇಷ್ಟರಲ್ಲೇ ಅಂತಂದರೆ ರಾಹುಕಾಲ ಇರುವ ಸಮಯದಲ್ಲಿ ಇವತ್ತು ಮೃತ್ಯು ಪಂಚಕ ಬರುತ್ತದೆ. ಅದು 12:26ರಿಂದ 2:33ವರೆಗೂ. ಹಂಗಾಗಿ 12:14ಕ್ಕೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇನ್ನು ಸ್ವಲ್ಪ ಹೊತ್ತರಲ್ಲೇ 12:26ಕ್ಕೆ ಮೃತ್ಯು ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ಎಚ್ಚರ. ಸಂಜೆ 7 ಗಂಟೆ 26 ನಿಮಿಷದ ಮೇಲೆ ರಾತ್ರಿ 8:50ವರೆಗೂ ನಕ್ಷತ್ರ ವಿಷಕಟ್ಟಿಕಾ ಕಾಲವಿದೆ. ಇದು ಶುಭವಲ್ಲ. ಬೆಳಗಿನ ಜಾವ 4 ಗಂಟೆ 40 ನಿಮಿಷದ ಮೇಲೆ 6 ಗಂಟೆ 9 ನಿಮಿಷದವರೆಗೂ, ಅಂದರೆ ಸೂರ್ಯನು ಉದಯ ಆಗುವವರೆಗೂ ವಿಷಕಾಲವಿದೆ. ಆದ್ದರಿಂದ ಈ ಸಮಯಗಳನ್ನು ಅವಾಯ್ಡ್ ಮಾಡಬಹುದು.
100% ಒಳ್ಳೆ ಟೈಮ್ನಿಗೆ ಹೋಗಿ ನೋಡೋಣ. 6 ಗಂಟೆ 9 ನಿಮಿಷದಿಂದ 7:38ವರೆಗೂ ಶುಭವಾಗಿದೆ. ಅಂದರೆ ಸಿಂಹರಾಶಿಯನ್ನು ಬಿಟ್ಟು ಬೇರೆಯವರಿಗೆಲ್ಲ ಶುಭ ಸಮಯವಾಗಿದೆ. 9:13ರಿಂದ 11:47ವರೆಗೂ ಇದು ಒಂದು ಶುಭ ಸಮಯ. ಮಧ್ಯಾಹ್ನ 2:35ರಿಂದ 7:24ವರೆಗೂ ಇದು ಶುಭ ಸಮಯವೇ. ರಾತ್ರಿ 8:52ರಿಂದ ಬೆಳಗಿನ ಜಾವ 4:38ವರೆಗೂ ಶುಭ ಸಮಯ. ಆದ್ದರಿಂದ ನಾವು ಕೊಟ್ಟಿರುವಂಥ ಈ ಸಮಯಗಳನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು, ಉಪಯೋಗ ಆಗುತ್ತದೆ. ಈಗ ನಾವು ತಾರಾ ಮತ್ತು ಚಂದ್ರ ಬಳಕ ಹೋಗೋಣ. ಫಸ್ಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು 11 ಗಂಟೆಯವರೆಗೂ ಶುಭಕರವಾಗಿಲ್ಲ. ವ್ಯಯ, ಟೆನ್ಷನ್ ಇದೆಲ್ಲ ಇದೆ. ಆ ನಂತರ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಅನುಕೂಲವು, ಸ್ವಲ್ಪ ವ್ಯಯವು 11 ಗಂಟೆವರೆಗೆ ಇರುತ್ತದೆ. ಆ ನಂತರ ಹೇಳಿಕೊಳ್ಳುವಷ್ಟು ಇಲ್ಲ, ಸ್ವಲ್ಪ ಜಾಗ್ರತೆಯಾಗಿರಿ. ಕೃತಿಕಾ ನಕ್ಷತ್ರ ಮೇಷರಾಶಿ ಇವತ್ತು 11 ಗಂಟೆಯವರೆಗೂ ಪ್ರತ್ಯೇಕ್ತಾರೆ. ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟವಾಗುತ್ತದೆ, ಎಚ್ಚರ. ಆದರೆ 11 ಗಂಟೆಯ ನಂತರ ಸಾಧಕತಾರೆ. ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಅನುಕೂಲಕರವಾಗಿ ಆಗುತ್ತದೆ, ನೋಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ್ತಾರೆ. ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ಅಂತ 11 ಗಂಟೆವರೆಗೆ. ಆಮೇಲೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೆಲ್ಲ 11 ಗಂಟೆವರೆಗೆ ಚೆನ್ನಾಗಿದೆ. ನಿಮ್ಮ ಕಾರ್ಯಗಳನ್ನ ಇಷ್ಟಲ್ಲೇ ನಾವು ಕೊಟ್ಟಿರುವಂಥ ಒಳ್ಳೆಯ ಟೈಮಲ್ಲಿ ಮಾಡಬಹುದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 11 ಗಂಟೆ ಮೇಲೇ ಶುಭಕರವಾಗಿರೋದು, ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಖಂಡಿತವಾಗಿಯೂ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇಂಥದ್ದೆಲ್ಲ ಇರುತ್ತದೆ. ಇದು 11 ಗಂಟೆವರೆಗೂ. 11 ಗಂಟೆಯ ನಂತರ ಗಾಡಿಗಳಲ್ಲಿ ಮೆಟ್ಲ ತೋರಲ್ಲ, ಹುಷಾರು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3 ಪಾದಗಳಲ್ಲಿ ಹುಟ್ಟಿದವರಿಗೆ 11 ಗಂಟೆಯವರೆಗೂ ಸುಮಾರಾಗಿದೆ, ಒಂದು 50%. ಆ ನಂತರ ಅಂದರೆ 11 ಗಂಟೆಯ ಮೇಲೆ ಸಂಪತ್ತು ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇರುತ್ತದೆ, ಹೆಚ್ಚಿನ ವರಮಾನ ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಕಾರ್ಯಗಳಲ್ಲಿ ಅಡೆತಡೆ ಎಲ್ಲ ಉಂಟು. ಆ ನಂತರ ಅಂದರೆ 11 ಗಂಟೆಯ ನಂತರ ಸಂಪತ್ತು, ಹೆಚ್ಚಿನ ವರಮಾನ, ಹಣಕಾಸಿನ ವಿಷಯದಲ್ಲಿ ಅದೃಷ್ಟ ಇದೆಲ್ಲ ಇರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 11 ಗಂಟೆಯವರೆಗೂ ನಿಮ್ಮ ಮಿತ್ರರಿಂದ ಸಹಾಯ ಉಂಟು, ಹಿರಿಯರ ಕಡೆಯಿಂದ ಲಾಭವೂ ಇದೆ. ನಂತರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ, ಆದ್ದರಿಂದ ಶುಭಕರವಾಗಿದೆ. 11 ಗಂಟೆ ಮೇಲೇನೂ ಕೂಡ ಪರಮ ಮಿತ್ರ ತಾರೆಯಾಗಿದೆ. ಹಂಗಾಗಿ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ಮಕರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ 11 ಗಂಟೆ ಮೇಲೇ ಅನುಕೂಲಕರವಾಗಿರೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ, ಸ್ವಲ್ಪ ರೋಗ ವೃದ್ಧಿ ಅಂದರೆ ಆರೋಗ್ಯದಲ್ಲಿ ಗಮನ ಕೊಡಿ, 11 ಗಂಟೆವರೆಗೂ ಮಾತ್ರನೇ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ 11 ಗಂಟೆಯ ನಂತರ ಅನುಕೂಲವು, ಆದರೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕಮ್ಮಿ ಇರುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ 11 ಗಂಟೆಯ ನಂತರವೇ ಶುಭಕರವಾಗಿರೋದು. ಸ್ವಲ್ಪ ಆರೋಗ್ಯದಲ್ಲಿ ಅಷ್ಟಿಷ್ಟು ಇದ್ದರೂ ಇವತ್ತು ಚೇತರಿಸ್ಕೊಳ್ತೀರಾ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮ ಉಂಟು, ಅಭಿವೃದ್ಧಿ ಇದೆ. ಇದು 11 ಗಂಟೆಯ ನಂತರ ನೀವು ಶುಭವಾಗಿಲ್ಲ, 11 ಗಂಟೆವರೆಗೂ ಮಾತ್ರ ಇದೆಲ್ಲ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 11 ಗಂಟೆಯ ನಂತರ ಶುಭಕರವಾಗಿದೆ, ಕ್ಷೇಮವಿದೆ, ಅಭಿವೃದ್ಧಿ ಇದೆ. ಚಿತ್ತಾ ನಕ್ಷತ್ರ ತುಲಾರಾಶಿ 11 ಗಂಟೆವರೆಗೂ ಸರಿಯಾಗಿಲ್ಲ, ವಿಪತ್ತು ಉಂಟು, ಗಾಡಿಗಳಲ್ಲಿ ಹುಷಾರ್. 11 ಗಂಟೆಯ ನಂತರ ಕ್ಷೇಮವು, ಶತ್ರುನಾಶವೂ ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ ಖಂಡಿತವಾಗಿ 11 ಗಂಟೆಯವರೆಗೂ ಶುಭವಾಗಿದೆ, ಆದರೆ ಬೇರೆ ವಿಷಯಗಳೆಲ್ಲ ನೋಡ್ಕೋಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ 11 ಗಂಟೆ ನಂತರ ಸಂಪತ್ತಿನ, ಶರೀರ ಆರೋಗ್ಯವು ಇಂಥದ್ದೆಲ್ಲ ಚೆನ್ನಾಗಿರುತ್ತದೆ. ಶತ್ರುನಾಶವೂ ಉಂಟು, ಹಂಗಾಗಿ ಶತ್ರು ಕಾಟಗಳು ಇವತ್ತು ಕಡಿಮೆ ಆಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ 11 ಗಂಟೆಯ ನಂತರ ಹೆಚ್ಚಿನ ವರಮಾನ ಉಂಟು, ಅದರ ದಾರಿಯನ್ನು ಹುಡುಕಿ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 11 ಗಂಟೆಯವರೆಗೂ ಮಿತ್ರರಿಂದ ಸಹಾಯ ಉಂಟು, ಹಿರಿಯರ ಆಶೀರ್ವಾದದಿಂದ ಕೆಲವು ಕಾರ್ಯಗಳು ಚೆನ್ನಾಗಿ ನಡೆಯುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ
ಮಿತ್ರಧಾರೆ ಖಂಡಿತವಾಗಿ ಇವತ್ತಿನ ದಿನ ಪೂರ್ತಿ ಚೆನ್ನಾಗಿದೆ. ಏಕೆಂತಂದರೆ 11 ಗಂಟೆ ಮೇಲೆ ಕೂಡ ಪರಮ ಮೈತ್ರಿ ತಾರೆ ಅಂತ ಇರೋದರಿಂದ ಶುಭಕರವಾದ ದಿನವಿದು. ಮೂಲ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಮಿತ್ರಧಾರೆಯು ರೋಗ ಭಯವು ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಾಧಕ ತಾರೆ, ಆದ್ದರಿಂದಾಗಿ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಇದು 11 ಗಂಟೆಯವರೆಗೂ, ಆ ನಂತರ ಶುಭಕರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿ, ಖಂಡಿತ 11 ಗಂಟೆ ಮೇಲೇ ಶುಭವಾಗಿರೋದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, 11 ಗಂಟೆಯ ಮೇಲೆ ಅನುಕೂಲವಿದೆ, ಲಾಭವೂ ಇದೆ. ಆದ್ದರಿಂದ ಲಾಭ ಬರುವ ದಾರಿಯನ್ನು ಹುಡುಕೋಕ್ಕೆ ನಿಮಗೆ ಸಮಯ 11 ಗಂಟೆಯ ನಂತರ. ಶ್ರವಣ ನಕ್ಷತ್ರ ಮಕರ ರಾಶಿ, ಕ್ಷೇಮ ಲಾಭವೆಲ್ಲ 11 ಗಂಟೆವರೆಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿಯೂ ಕ್ಷೇಮವು ಲಾಭವೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ 11 ಗಂಟೆಯ ಮೇಲೆ ಕ್ಷೇಮವಿದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರ, ಧನಹಾನಿ ಅಂತ ಇರೋದರಿಂದ ಗಮನ ಕೊಡಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ, ಇವತ್ತು ಸಂಪತ್ತು ಉಂಟು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಇದು 11 ಗಂಟೆಯವರೆಗೂ ಏನಿದೆಯೋ ಅದನ್ನು ಭದ್ರವಾಗಿಟ್ಕೊಳ್ಳಿ. ಆದರೆ 11 ಗಂಟೆಯ ನಂತರ ವೇಸ್ಟ್ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳೆಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಇದು ಜನ್ಮ ನಕ್ಷತ್ರ. ಆದ್ದರಿಂದ ಸ್ವಲ್ಪ ಸ್ನಾನ ಮಾಡಿ ಪೂಜೆ ಮಾಡಿಕೊಳ್ಳಿ, ತಲೆ ಸ್ನಾನ ಮಾಡಿ. 11 ಗಂಟೆಯ ನಂತರ ಸಂಪತ್ತು ಉಂಟು, ಧನಹಾನಿಯೂ ಜೊತೆಯಲ್ಲಿದೆ. ಹಂಗಾಗಿ ಏನೇ ಇದ್ದರೂ ವ್ಯವಹಾರ ಇವತ್ತು ಬೇಡ, ವರಮಾನ ಬಂದರೆ ಭದ್ರವಾಗಿಟ್ಕೊಳ್ಳಿ. ಇದೇ ಪೂರ್ವಭದ್ರ ನಕ್ಷತ್ರ 4ನೇ ಪಾದ ಮೀನರಾಶಿ, 11 ಗಂಟೆಯ ನಂತರ ಸಂಪತ್ತು, ಶರೀರ ಸುಖ ಎಲ್ಲವೂ ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ, 4 ಪಾದಗಳು ಮೀನರಾಶಿಯಲ್ಲಿ ಆಡಾಗುತ್ತದೆ. ಇವತ್ತಿನ ದಿನದಲ್ಲಿ 11 ಗಂಟೆವರೆಗೂ ತುಂಬ ಚೆನ್ನಾಗಿರುವಂಥ ಶುಭ ಸಮಯವಿದು. ರೇವತಿ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬರುವ ದಿನ. ಪರಮ ಮಿತ್ರಧಾರೆಯೂ ಇದೆ, ಖಂಡಿತ ಅನುಕೂಲವೂ ಇದೆ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.